ಇದು ಒಂದೇ ನಿರ್ದಿಷ್ಟವಾದ ಕಾರಣ ಅಂತ ಹೇಳೋಕ್ಕಾಗಲ್ಲ. ಆತ್ಮಹತ್ಯೆ ಅಂತ ತೆಗೆದುಕೊಂಡಾಗ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಮೇಯಗಳು ಹೆಚ್ಚು ಬರ್ತಾ ಇದೆ, ಯುವಕರು ಮಾಡ್ಕೊಳ್ತಕ್ಕಂಥ ಹೆಚ್ಚಾಗಿದೆ, ರೈತರು ಮಾಡ್ಕೊಳ್ತಕ್ಕಂಥ ಆತ್ಮಹತ್ಯೆ ಇದು ಹೆಚ್ಚಾಗಿ ಪ್ರಚಲಿತವಾಗ್ತಾ ಇದೆ. ಸೊ ಹಾಗಾಗಿ ಸ್ಪೆಸಿಫಿಕ್ ಆಗಿ ಇದೇ ಕಾರಣದಿಂದ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಹಲವಾರು ಕಾರಣಗಳಿರ್ಬೋದು. ವೈಯಕ್ತಿಕ ಜೀವನದಲ್ಲಿ ಅಸಹಾಯತೆ ಬಂದಾಗ, ಈಗ ರೈತರ ಆತ್ಮಹತ್ಯೆಗೆ ಕಾರಣ ಏನಿರ್ಬೋದು? ರೈತರ ಹತ್ಯೆ ಕಾರಣನೇ ನಾವು ಮಾನಸಿಕವಾಗಿ ನಾವು ಅನಲೈಸ್ ಮಾಡೋದಾದರೆ, ಅವನಿಗೆ ಕಷ್ಟಪಟ್ಟು ಬೆಳೆ ಬೆಳೆದು ಅದು ಯಾವುದೋ ಒಂದು ನೈಸರ್ಗಿಕವಾಗಿ ಯಾವುದೋ ಒಂದು ಫ್ಲಡ್ಡೋ ಅಥವಾ ಇನ್ನೇನೋ ಬಂದು ಕಂಪ್ಲೀಟ್ ಹಾಳಾದಾಗ, ಒಂದು ಅಷ್ಟು ಹಣ ಕೊಟ್ಟು ಬೆಳೆದು ಈ ಮೀಡಿಯೇಟರ್ಸ್ ಏನಿರ್ತಾರೆ, ಇವನಿಗೆ 2 ರೂಪಾಯಿ ಕೊಟ್ಟು ಅವ್ರು 20 ರೂಪಾಯಿಗೆ ಮಾರೋದ್ರಿಂದ ಇವನು ಅಷ್ಟು ಕಷ್ಟಪಟ್ಟು ಪಡೆದಿದ್ದನ್ನೇ ಅವನಿಗೆ ದಕ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಬಂದಾಗ, ಅವನ ಮೇಲೆ ಹೆಚ್ಚು ಅವಲಂಬಿತರಾಗಿರ್ತಕ್ಕಂಥವರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ನಾನು ಏನು ಮಾಡಬೇಕು? ಇದು ಒಂದು. ಯುವಕರಲ್ಲಿ ಏನಕ್ಕೆ ಕಾರಣ ಆಗ್ಬೋದು? ಇತ್ತೀಚಿನ ದಿನಗಳಲ್ಲಿ ನಾವೇನು ನೋಡ್ತೀವಿ ಅಂತಂದರೆ, ಮೆಟೀರಿಯಲಿಸ್ಟಿಕ್ ಫಾಸ್ಟ್ ಮೂವಿಂಗ್ ವರ್ಲ್ಡಲ್ಲಿ ಏನಾಗುತ್ತೆ, ಈಗ ಎಸ್ಪೆಷಲಿ ಕೆಲವು ಸೆಕ್ಟರಲ್ಲಿ ತೊಗೊಂಡ್ರೆ, ಈಗ ಇನ್ಫಾರ್ಮೇಷನ್ ಸೆಕ್ಟರ್, IT ಸೆಕ್ಟರ್ ಅಲ್ಲಿ ತೊಗೊಂಡಾಗ, ನನ್ನ ಉದ್ಯೋಗದಲ್ಲಿ ನಾನು ಏನೇ ಒಂದು ಪಡಿಬೇಕು ಅಂತಂದರೆ 40 ವರ್ಷಕ್ಕೆ ಮುಂಚೆ ಅದು ಪಡಿಬೇಕು. ನಾನು 25ನೇ ವರ್ಷಕ್ಕೆ ಕೆಲಸಕ್ಕೆ ಸೇರಿ 40 ವರ್ಷದಲ್ಲೇ ನಾನು ಹೆಡ್ಡಾಗಿ ಕೂತ್ಕೋತೀನಿ. ಹೆಡ್ಡಾಗಿ ಕೂತ್ಕೊಳ್ಳೋವಾಗ ನಾನು ಏನೇನೋ ಗೇಮ್ಸ್ ಮಾಡಿ ನನ್ನ ಮೇಲೆ ಕೂತಿರೋ ನನಗೆ ಕಳಿಸಿ ನಾನು ಅಲ್ಲಿ ಕೂತ್ಕೋತೀನಿ. ಎಂಜಾಯ್ ಮಾಡೋಷ್ಟರಲ್ಲಿ ನನ್ನ ಕೆಳಗವನು ಅದೇ ಆಟಗಳನ್ನು ಆಡ್ತಿರ್ತಾನೆ. ಸೊ ಸೂಯಿಸೈಡ್ ಅನ್ನೋಕ್ಕೆ ಅರ್ಥ ಏನು ಅಂತಂದರೆ, ಜೀವನಕ್ಕೆ ಅರ್ಥ ಇಲ್ಲದೆ ಇರತಕ್ಕಂಥದ್ದು. ಸೂಯಿಸೈಡ್ ಯಾಕೆ ಬರುತ್ತೆ ಅಂದರೆ, ಇದೇನಾ ಜೀವನ ಅನ್ನೋ ಪ್ರಶ್ನೆ ಬಂದಾಗ, ಜೀವನಕ್ಕೆ ಇದೇ ಅರ್ಥ ಇಲ್ಲ, ಇದಕ್ಕೋಸ್ಕರ ನಾನು ಜೀವಿಸಬೇಕಾ ಅನ್ನೋ ಪ್ರಶ್ನೆ ಬಂದಾಗ ಸೂಯಿಸೈಡ್ ಮಾಡ್ಕೊಳ್ತಕ್ಕಂಥ ಬರುತ್ತೆ. ಹಾಗಾಗಿ ನಾನು ಎಲ್ಲ ಆಟ ಆಡದೆ, ಇದೇ ಆಟ ನನ್ನ ಜೂನಿಯರ್ ಆಟ ಆಡ್ತಾ ಇದ್ದೇನೆ ಅಂದರೆ ಇಷ್ಟೇನಾ ಜೀವನ, ಇದಕ್ಕೆ ಯಾಕೆ ಬದುಕಬೇಕು ಅಂತಕ್ಕಂಥದ್ದು ಒಂದು. ಹದಿಹರೆಯದಲ್ಲಿ ಭಾವನೆಗಳು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಪ್ರತಿಯೊಂದು ಫ್ಯಾಮಿಲಿ ಪೇರೆಂಟ್ ಏನು ಹೇಳ್ತೀವಿ, ಒಂದೇ ಮಗು, ಆ ಮಗು ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಆದರೆ ಬೇರೆ ಲಿಂಗದ ವ್ಯಕ್ತಿಗಳಿಗೂ ಒಡನಾಟವೇ ಇರಲ್ಲ. ಸೊ ಅದಕ್ಕೆ ತಕ್ಕಾಗಿ ನಮ್ಮ ಸೋಷಿಯಲ್ ಮೀಡಿಯಾಗಳಿದೆ, ಏನೇನು ಪ್ರೊಜೆಕ್ಟ್ ಮಾಡ್ತಾರೆ ಅದೆಲ್ಲವನ್ನೂ ನನ್ನದೇ ಅದು ಒಂದು ನಕ್ರೆ ಆ ನಗುವಿನ ಅರ್ಥ ಏನಿರ್ಬೋದು, ಆ ಲವ್ ಆಗಲಿ ಅಥವಾ ಪ್ರೇಮ ಅನ್ನೋದಾಗಲಿ ಇಲ್ಲದೆ ಇರ್ಬೋದು. ಸಹಜವಾಗಿ ಎಕ್ಸ್ಟ್ರಾವರ್ಟ್ ಆಗಿರ್ತಕ್ಕಂಥ ಒಂದು ಹುಡುಗಿ ಅಥವಾ ಒಂದು ಹುಡುಗ ನಗಬೋದು, ಆದರೆ ಅದನ್ನು ಹೇಗೆ ಅರ್ಥ ಮಾಡ್ಕೊಳ್ತಾರೆ, ನನಗೆ ಅದು ಫೇಲ್ಯೂರ್ ಅಂತೇನು ಹೇಳ್ತೀವಿ. ದಿಸ್ ವುಡ್ ಬಿ ಅನ್ ಅನದರ್ ಫ್ಯಾಕ್ಟರ್. ಈವನ್ ಲೋಯರ್ ಕ್ಲಾಸಸ್ಸಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಎಲ್ಲವೂ ಕೂಡ ಅಂಕಗಳು 99 ಬಂದರೆ ಸಾಲದು, 100 ಬರಬೇಕು. ಇದು ಒಂದು. ಪೇರೆಂಟಿಂಗ್ ಸ್ಟೈಲ್ ಮಾಡಿದಾಗ, ನಮ್ಮ ಅದರಲ್ಲೂ ಕೂಡ ನಗರ ಪ್ರದೇಶಗಳಲ್ಲಿ ನೋಡಿದಾಗ, ಒಂದೇ ಚೈಲ್ಡು ಆ ಮಗುನ ಹೇಗಾರ ಮಾಡಿ ಸಾಕಬೇಕು, ನಮಗಿಲ್ಲದೆ ಇರೋದನ್ನೆಲ್ಲ ಸಾಕಬೇಕು. ಈಗೋ ಅಂತ ಏನು ಹೇಳ್ತೀವಿ, ಅದನ್ನು ಬಲೂನ್ ಥರ ಊದಿಸಿರ್ತಾರೆ. ಅದು ಒಂದು ಸಣ್ಣ ಫೇಲ್ಯೂರು, ಒಂದು ಸಣ್ಣ ಗುಂಡ್ಪಿನ್ ತೊಗೊಂಡು ಬೆಲೂನ್ ಚುಚ್ಚಿದ್ರೆ ಹೇಗೆ ಆಗತ್ತೆ. ನಾನು ಇದುವರೆಗೂ ಒಂದು ಸಬ್ಜೆಕ್ಟಲ್ಲೂ ಫೇಲ್ ಆಗಿಲ್ಲ, ಒಂದು ಫೇಲ್ ಆಯಿತು ಅಂತಂದರೆ ಇದೇನಾ ಜೀವನ, ಯಾಕೆ ನಾನು ಮಾಡ್ಕೋಬೇಕು. ಎಸ್ಪೆಷಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಲ್ಲಿ ಫಸ್ಟ್ 2 ಸೆಮಿಸ್ಟರ್ಸ್ ಈಸ್ ವೆರಿ ಡಿಫಿಕಲ್ಟ್ ಆ್ಯಂಡ್ ATKT ಅಂತ ಅಲೋಡ್ ಟು ಕೀಪ್ ಫರ್ದರ್. ಪೇರೆಂಟ್ಸ್ಗೆ ಹೇಳೇ ಇರೋದಿಲ್ಲ, ಯಾವಾಗ ಅದು ಮುಂದಿನ ವರ್ಷಕ್ಕೆ ಹೋಗೋಕ್ಕಾಗಲ್ಲ. ದಟ್ಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್ ಇನ್. ಹೇಗೆ ಅವ್ರಿಗೆ ಹೇಳಬೇಕು? ದೀಸ್ ಆರ್ ಸಮ್ ಆಫ್ ದ ರೀಸನ್ಸ್ ದಟ್ ವಿ ಕ್ಯಾನ್. ಎಲ್ಲ ವಯೋಮಾನದ ಬಗ್ಗೆ ಆ್ಯಂಡ್ ಯಾವ ರೀತಿ ಅವರು ಪ್ರೆಷರ್, ಒತ್ತಡ ಅವ್ರ ಮೇಲೆ ಇರುತ್ತೆ ಅದ್ರ ಬಗ್ಗೆ ತಿಳಿಸಿದ್ರಿ. ರೈತರಾಗಲಿ, ಯುವಕರಾಗಲಿ, ವಿದ್ಯಾರ್ಥಿನಿಯರಾಗಲಿ. ಅಲ್ಲೇ ನಾನು ಕೇಳಬೇಕು, ಯಾವ ವಯೋಮಾನದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ? ಇತ್ತೀಚಿನ ದಿನಗಳಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರವಾಗಿ 16ರಿಂದ 30 ವರ್ಷದೊಳಗೆ ಹೆಚ್ಚು ಕಂಡು ಬರುತ್ತೆ ಅಂತ. ಸೊ ದಟ್ ಈಸ್ ವೇರ್ ಒಂದು ಶಿಕ್ಷಣದಲ್ಲಿ ಒಂದು ಉನ್ನತ ಶಿಕ್ಷಣ ಪಡಿಬೇಕು, ಟೆಕ್ನಿಕಲ್ ಎಜುಕೇಷನ್ಗೆ ಹೋಗಬೇಕು, ಅಲ್ಲಿ ನನಗೆ ಸಿಕ್ಕಲಿಲ್ಲ. ಈಗ ಎಸ್ಪೆಷಲಿ ಇಂಜಿನಿಯರಿಂಗ್ ಕಾಂಪೋನೆಂಟಲ್ಲಿ ತೊಗೊಂಡ್ರೆ, ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಆಗದೆ ಹೋದರೆ ಹಿಸ್ ಆರ್ ಹರ್ ಲೈಫ್ ವುಡ್ ಬಿ ಮೆಸರಬಲ್. ಸೊ ದಟ್ ಕ್ಯಾನ್ ಬಿ ಒನ್ ಪರ್ಟಿಕ್ಯುಲರ್ ಸೋರ್ಸ್. ಕೆಲಸದಲ್ಲಿ ಸ್ಥಿರತೆ ಇಲ್ಲದೆ ಹೋದರೆ, ಈಗ ಯಾಕೆ ಗೌರ್ಮೆಂಟ್ ಸೆಕ್ಟರಲ್ಲಿ ಹೆಚ್ಚು ಜನ ಗೌರ್ಮೆಂಟ್ ಜಾಬ್ ಬೇಕು ಅಂತಂದರೆ, ಸೇರೋದು ಕಷ್ಟ, ಬಿಡ್ತೀನಿ ಇದು ಸುಲಭವಾಗಿ ಬಿಡಲ್ಲ, ಆ ಸೆಕ್ಯೂರಿಟಿ ಕಾಂಪೋನೆಂಟ್ ಅಲ್ಲಿದೆ. ಆದರೆ ಈಗ ಪ್ರೈವೇಟ್ ಸೆಕ್ಟರಲ್ಲಿ ಬರ್ತಾ ಇರೋದ್ರಿಂದ ಆ ಸ್ಥಿರತೆ ಅನ್ನೋದಿರಲ್ಲ. ಸೊ ಏನು ಮಾಡಬೇಕು ನಾವು? ಸೊ ಜಾಬ್ ಸ್ಟೆಬಿಲಿಟಿ ಈಸ್ ಎ ಫ್ಯಾಕ್ಟರ್ ದಟ್ ಈಸ್ ಕಾಂಟ್ರಿಬ್ಯೂಟಿಂಗ್. ಇನ್ಸೆಕ್ಯೂರಿಟಿ ಈಸ್ ಎ ಫ್ಯಾಕ್ಟರ್ ದಟ್ ಈಸ್ ಕಾಂಟ್ರಿಬ್ಯೂಟಿಂಗ್. ಪ್ರಾಬ್ಲಿ ಇದು ಒಂದಿರ್ಬೋದು. ಇನ್ನೊಂದು, ನಮ್ಮ ಮ್ಯಾರೇಜ್ ಸಿಸ್ಟಮ್ ಈಸ್ ಅಂಡರ್ಗೋಯಿಂಗ್ ಎ ಟ್ರೆಮೆಂಡಸ್ ಅಮೌಂಟ್ ಆಫ್ ಚೇಂಜ್. ಸೊ ಹಾಗಾಗಿ ಗಂಡ ಹೆಂಡತಿ ನಡುವೆ ಇರತಕ್ಕಂಥ ಸಂಬಂಧಗಳು ಯಾವುದ್ರ ಮೇಲೆ ನಿಂತಿದೆ, ಆ ನಂಬಿಕೆಗಳು ಅಪನಂಬಿಕೆಗಳು ಬಹಳ ಮುಖ್ಯ ಕಾರಣ ಆಗುತ್ತೆ. ಸೊ ಅದರಲ್ಲೂ ಕೂಡ ಗಂಡ ಹೆಂಡತಿ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಇಬ್ಬರದು ಅವರ ಸ್ಥಾನಮಾನಗಳು ಬೇರೆ ಇದ್ದಾಗ ಇದೆಲ್ಲವೂ ಕೂಡ ಬಹಳ ಪ್ರಮುಖವಾದ ಪಾತ್ರ ವಹಿಸುತ್ತೆ. ಸೊ ಪ್ರಾಬ್ಲಿ ಆದ್ದರಿಂದ 16ರಿಂದ 30, 32 ಬಹಳ ಕ್ರೂಷಿಯಲ್ ಏಜ್ ಅಂತ ಅನ್ಕೋಬಹುದು.
ಮನಸ್ಸದ ವೇಣು